ನಮಸ್ಕಾರ ಎಲ್ರಿಗೂ. ನಾನು ಇವತ್ತು ನಿಮಗೆ ಇದು ಜಪಾನಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಒಂದು ಹಣ್ಣಿನ ಬಗ್ಗೆ ತೋರ್ಸೋಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಕಾಣಿಸ್ತಾ ಈ ಹಣ್ಣು ಸ್ವಲ್ಪ ಇಂಡಿಯಾದಲ್ಲಿ ಟೊಮೊಟೊ ಇದ್ದಂಗೆ ಇದೆಯಲ್ಲ, ಸೇಮ್ ಹಾಗೇ ಇದೆ. ಇದನ್ನ ಇಲ್ಲಿ ಪರ್ಸಿಮನ್ ಹಣ್ಣು ಅಂತ ಹೇಳ್ತಾರೆ. ಪರ್ಸಿಮನ್ ಹಣ್ಣು ಅಂತ ಕರೀತಾರೆ. ಜಪಾನೀಸಲ್ಲಿ ಏನೋ ಹೆಸರಿದೆ, ಇದಕ್ಕೆ ಗೊತ್ತಿಲ್ಲ ನನಗೆ. ಸೊ ಈ ಹಣ್ಣು ಈಚೆ ಚಳಿಗಾಲದಲ್ಲಿ ಸಿಗುತ್ತೆ. ನಮಗೆ ಕಿತ್ಲೆ ಹಣ್ಣು ಮತ್ತೆ ಇದು ಗ್ರೇಪ್ಸ್, ಆಪಲ್ ಎಲ್ಲ ಹೇಗೆ ಚಳಿಗಾಲದಲ್ಲಿ ಸಿಗುತ್ತಲ್ಲ, ಇದು ಇಲ್ಲಿ ಚಳಿಗಾಲದಲ್ಲಿ ಮಾತ್ರ ಬರುತ್ತೆ. ಒಂದು 2-3 ಮಂತ್ಸ್ ಮಾತ್ರ ಸಿಗುತ್ತೆ. ಇಲ್ಲಿ ಚಳಿಗಾಲದಲ್ಲಿ ಆರೆಂಜು ಬರುತ್ತೆ, ಅದ್ರ ಜೊತೆ ಇದು ಬರುತ್ತೆ. ಈ ಮರಗಳು ಕೂಡ ತುಂಬಾ ರೋಡಲ್ಲೆಲ್ಲ ಕಾಣ್ಬೋದು. ಅಂದ್ರೆ ಮನೆಗಳ ಹತ್ರ ಎಲ್ಲ ಹಾಕಿರ್ತಾರೆ ಅವರು. ತುಂಬಾ ಮರದ ಪೂರ್ತಿ ಹಣ್ಣಿರುತ್ತೆ, ಎಲೆಗಳಿಲ್ದಿರ ಬರೀ ಹಣ್ಣು ಮಾತ್ರ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ತುಂಬಾ ಫೇಮಸ್ ಇದು. ಒಂಥರ ಸಿಟ್ರಸ್ ಫ್ರೂಟ್, ಇದು ಒಂಥರ ಸಿಟ್ರಸ್ ಫ್ರೂಟ್, ಬಟ್ ತುಂಬಾ ಟೇಸ್ಟಿ ಆಗಿರುತ್ತೆ. ನೋಡೋಕ್ಕೆ ಟೊಮೊಟೊ ತರನೇ ಇದೆ. ಈ ತರ ಫುಲ್ ಕೆಂಪಗೂ ಇರುತ್ತೆ ಮತ್ತೆ ಈ ತರ ಯೆಲ್ಲೋ ಕಲರ್ ಇರುತ್ತೆ. ಅಂದ್ರೆ ಕೆಂಪಿಗಿರೋದು ತುಂಬಾ ಹಣ್ಣಾಗಿರುತ್ತೆ, ಸ್ವಲ್ಪ ಮೆತ್ತಗಿರುತ್ತೆ. ಈಗ ಸ್ವಲ್ಪ ಯೆಲ್ಲೋ ಕಲರ್ ಇರೋದು ಚೆನ್ನಾಗಿರುತ್ತೆ, ಅಂದ್ರೆ ಸ್ವೀಟ್ ಆಗಿರುತ್ತೆ, ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಕಟ್ ಮಾಡಿದ್ರೆ. ಸೊ ಬನ್ನಿ ಇದನ್ನ ಕಟ್ ಮಾಡೋಣ. ಈಗ ಕಟ್ ಮಾಡಿ ಟೇಸ್ಟ್ ಮಾಡೋಣ. ಕೆಲವೊಂದು ಹಣ್ಣಲ್ಲಿ ಸೀಡ್ಸ್ ಇರುತ್ತೆ, ಅಂದ್ರೆ ಇದ್ರಲ್ಲಿ ಒಂದು 2-3 ತರ ಇರುತ್ತೆ. ಕೆಲವೊಂದು ಹಣ್ಣಲ್ಲಿ ಸೀಡ್ಸ್ ಇರುತ್ತೆ, ಕೆಲವೊಂದ್ರಲ್ಲಿ ಸೀಡ್ಸ್ ಇರಲ್ಲ. ಒಂದೊಂದ್ರಲ್ಲಿ ಒಂದೇ ಒಂದು ಸೀಡ್ ಮಾತ್ರ ಇರುತ್ತೆ, ಒಂದೊಂದ್ರಲ್ಲಿ 3 ಸೀಡ್ಸ್ ಇರುತ್ತೆ. ನೋಡೋಣ, ಕಟ್ ಮಾಡಿ. ನೋಡಿ, ಸೀಡ್ ಇದೆ ಇದರಲ್ಲಿ. ಸೀಡ್ನ ತೆಗೆದ್ಬಿಡೋಣ, ಟೇಸ್ಟ್ ಮಾಡೋಣ. ಸಕ್ಕ ಸ್ವೀಟ್ ಆಗಿರುತ್ತೆ ಮಾತ್ರ. ಒಳ್ಳೆ ಒಂಥರ ಶುಗರ್ ವಾಟರ್ ತಿನ್ನಂಗಿರುತ್ತೆ, ಆ ಥರ ಅಷ್ಟು ಸ್ವೀಟ್ ಆಗಿರುತ್ತೆ. ತುಂಬ ಸ್ವೀಟ್ ಆಗಿರುತ್ತೆ. ಕೆಲವೊಂದ್ರಲ್ಲಿ ಸೀಡ್ಸ್ ಇರೋದಿಲ್ಲ. ಇದನ್ನ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಾರೆ. ಇದರಿಂದ ಆಂಟಿ ಆಕ್ಸಿಡೆಂಟ್ಸ್ ಇದೆ, ಮತ್ತೆ ಸಿಟ್ರಸ್ ಫ್ರೂಟ್ ಆಗಿರೋದ್ರಿಂದ ಚಳಿಗಾಲದಲ್ಲಿ ಒಂಥರ ಸೀಸನಲ್ ಫ್ರೂಟ್ ಇದು, ತುಂಬ ಒಳ್ಳೇದಂತಾರೆ. ಪರ್ಸಿಮನ್ ಫ್ರೂಟ್ ಅಂತ ಕರೀತಾರೆ. ಈ ಹಣ್ಣನ್ನ ಸಿಪ್ಪೆ ಜೊತೆಗೂ ತಿಂತಾರೆ, ಕೆಲವರು ಸಿಪ್ಪೆ ಕಟ್ ಮಾಡಿ ಕೂಡ ತಿಂತಾರೆ. ಬಟ್ ಸಿಪ್ಪೆ ಜೊತೆ ತಿಂದರೆ ಒಳ್ಳೇದು ಅಂತ ಹೇಳ್ತಾರೆ. ನಾನು ಜನರಲಿ ಸಿಪ್ಪೆ ಜೊತೆ ತಿಂದೆ, ತುಂಬ ಟೇಸ್ಟಿ ಆಗಿದೆ.